ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು 2022-23ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು 2023ನೇ ಸಾಲಿನ ಶಿಲ್ಪಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ 18ನೇ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನ ಬಹುಮಾನ ವಿತರಣಾ ಕಾಫಿನಾಡದಂತಹ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದೆ. ಇಂದು ಬೆಳಗ್ಗೆ ಚಿತ್ರಕಲಾ ಹಾಗೂ ಶಿಲ್ಪಕಲಾ ಸ್ಪರ್ಧೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಈಗಾಗಲೇ ನಡೆದಿದ್ದು, ಶಿಲ್ಪಕಲಾ ಪ್ರದರ್ಶನವನ್ನ ಇದೀಗ ಉದ್ಘಾಟನೆ ಮಾಡುತ್ತಾರೆ. ಹಿರಿಯ ಶಿಲ್ಪಕಲಾವಿದರು ಮತ್ತು ಜಕಣಾಚಾರಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎಸ್ ವಿ ಜಯಣ್ಣಾಚಾರ್ ಅವರು ಹಾಗೂ ಶ್ರೀಮತಿ ಎಚ್.ಎಸ್.
ಕಲಾವಿದರು ಇವರು. ದಯಮಾಡಿ ದೊಡ್ಡ ಚಪ್ಪಾಳೆಯ ಮೂಲಕ ಇವರನ್ನೆಲ್ಲ ಬರಮಾಡಿಕೊಳ್ಳೋಣ. ಹಾಗೆಯೇ 18ನೇ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನದ ಬಹುಮಾನ ವಿಜೇತರಿಗೆ ಸಭಾಂಗಣದ ಮುಂಭಾಗದಲ್ಲಿ ಆಸೀನವನ್ನು ಮೀಸಲಿಡಲಾಗಿದೆ. ಸುಜಾತ ಶಿವಕುಮಾರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ HS ಕೀರ್ತನಾ ಅವರು ಆಗಮಿಸಲಿದ್ದಾರೆ. ತಮಗೆಲ್ಲರಿಗೂ ಮಾತ್ರವಲ್ಲ, ಇಡೀ ದೇಶಕ್ಕೆ ಚಿರಪರಿಚಿತರಾಗಿರುವಂತಹ ಖ್ಯಾತ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀ MC ರಮೇಶ್ ರವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಮನವಿ. ಮೈಸೂರಿನ ರಾನ್ಸನ್ಸ್ ಕಲಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂತಹ ಶ್ರೀ RG ಸಿಂಗ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ವಿಜಯಪುರದ ಶ್ರೀ ಮನೋಜ್ ಎಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ವೇದಿಕೆಯನ್ನ ಅಲಂಕರಿಸಿದಂತಹ
2022-23ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು 2023ನೇ ಸಾಲಿನ ಶಿಲ್ಪಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ 18ನೇ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನ ಬಹುಮಾನ ವಿತರಣಾ ಸಮಾರಂಭಕ್ಕೆ ನಾನು ಡಾಕ್ಟರ್ KS ಚೈತ್ರ ತಮ್ಮೆಲ್ಲರಿಗೂ ಶುಭ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದು ಭೂಮಿಯ ಮೇಲಿನ ಸ್ವರ್ಗ ಚಿಕ್ಕಮಗಳೂರು ಕಾಫಿ ನಾಡಿನಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ಸಂಭ್ರಮದ ಈ ಸಮಾರಂಭ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಾಡಿನ ಎಲ್ಲ ಕಲಾವಿದರಿಗೆ ಮತ್ತು ಕಲಾಸಕ್ತರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ನಮ್ಮನ್ನೆಲ್ಲ ಪೊರೆವಂತಹ ನಮ್ಮೆಲ್ಲರ ಪ್ರೀತಿ ಮತ್ತು ಶಕ್ತಿಯಾಗಿರುವಂತಹ ಕನ್ನಡಮ್ಮನಿಗೆ ನಾಡಗೀತೆಯ ಮೂಲಕ ನಮನವನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಶುಭಾರಂಭ ಮಾಡ್ತಾ ಇದ್ದೇವೆ. ನಾಡಗೀತೆಗೆ ದಯಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ರೂಪುಗೊಳಿಸಿಕೊಂಡು, ಅಂದರೆ ನಮ್ಮ ಅಕಾಡೆಮಿ ವತಿಯಿಂದ ನಾವು ಪ್ರತಿ ವರ್ಷ ಶಿಲ್ಪಕಲಾ ಕಾರ್ಯಾಗಾರಗಳನ್ನು ಮಾಡ್ತೀವಿ, ಶಿಲ್ಪಕಲಾ ಶಿಬಿರಗಳನ್ನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೀವಿ, ಹಾಗೆ ಕಾರ್ಯಾಗಾರಗಳನ್ನು ಮಾಡ್ತೀವಿ. ಶಿಲ್ಪಕಲೆಯಲ್ಲಿ ಗಣನೀಯ ಸೇವೆ ಮಾಡುವಂಥ ಹಿರಿಯ ಶಿಲ್ಪಿಗಳಿಗೆ ಮಾಸಾಸನವನ್ನು ಜನ ಸರ್ಕಾರ ಪ್ರತಿ ತಿಂಗಳು 2,500 ರೂಪಾಯಿನ ಮಾಸಾಸನವನ್ನು ಕೊಡ್ತಾ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನ ಸರ್ಕಾರ ನಮ್ಮ ಅಕಾಡೆಮಿ ಬೇಕಾದಂಥ ಅನು ಯೋಗಿರಾಜ್ ಶಿಲ್ಪಿಗಳು ವೇದಿಕೆ ಇದ್ದಾರೆ. ಅವರಿಗೆ ಮುಂದೆ ಪರವಾಗಿ ವೈಯಕ್ತಿಕವಾಗಿ ಅಕಾಡೆಮಿ ಪರವಾಗಿ ತಾವೆಲ್ಲರೂ ನೋಡಿದ್ರಿ. ಇವತ್ತು ಕಾರ್ಯಕ್ರಮದಲ್ಲಿ ಅವ್ರ ಕೇಂದ್ರದಿಂದ ಆಗಿದ್ರು. ಅಷ್ಟು ಸುಲಭ ಮಾತ್ರಕ್ಕೆ ಹೆಸರನ್ನ ಪಡೆಯೋಕ್ಕಾಗಲ್ಲ. ಅವ್ರ ಹಿಂದೆ ಬಹಳಷ್ಟು ಶ್ರಮ ಇದೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಬೆನ್ನೆಲುಬು ನಮ್ಮ ಅಕಾಡೆಮಿ ಕಾರ್ಯಕ್ಷೇತ್ರದಲ್ಲಿ ನಮಗೆ ಕಾಫಿಯ ನಾಡಾದಂತಹ ಚಿಕ್ಕಮಗಳೂರಿನಲ್ಲಿ ಕಲಾವಿದರ ಸದ್ದು ಕೂಡ ಜೋರಾಗಿ ಕೇಳಲು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ.
ಮಾಡಬೇಕು ಅಂತ. ಐ ಅಗ್ರಿ. ಬಟ್ ನನ್ನ ನಂಬಿಕೆ ಏನು ಅಂದರೆ, ಕಲೆ ನಮ್ಮನ್ನು ಉಳಿಸುವಂಥ ಪರಿಸ್ಥಿತಿ ಬಂದಿದೆ. ಇವಾಗಿನ ಪ್ರಪಂಚದಲ್ಲಿ ಎಲ್ಲ ಮೊಬೈಲ್ ಇಟ್ಕೊಂಡು ಕೂಡ್ತಾ ಇದ್ದೀವಿ. ಪಕ್ಕದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಒಂದು ಸ್ವಲ್ಪ ಏನಾದರೂ ಇಂಟರ್ನೆಟ್ ಆಫ್ ಆಯಿತು, ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ ಅಂದರೆ ಲೋನ್ಲಿನೆಸ್, ಡಿಪ್ರೆಷನ್ ಎಲ್ಲ ಶುರುವಾಗ್ಬಿಡುತ್ತೆ. ಇಂಥ ಒಂದು ಸಮಯದಲ್ಲಿ ನಮ್ಮ ಸಮತೋಲನವನ್ನು ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಶಿಲ್ಪಕಲೆಯನ್ನ ನಾವೆಲ್ಲರೂ ಉಳಿ ಹಿಡಿದು ಮಾಡಲು ಸಾಧ್ಯವಿಲ್ಲ. ಷಣ್ಮುಖಪ್ಪ ಬಡಿಗೇರ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಬುದನೂರಿನಲ್ಲಿ ಜನಿಸಿದ ಶ್ರೀಯುತರು ಪ್ರಾಥಮಿಕ ಶಾಲೆಯ ಓದಿನ ಬಳಿಕ ತಮ್ಮ ತಂದೆಯವರೊಂದಿಗೆ ಬಡಗಿತನ ಮತ್ತು ಕಮ್ಮಾರಿಕೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಈಗ ಸುಮಾರು 40 ವರ್ಷಗಳಿಂದ ಮರ, ಕಲ್ಲು, ಸಿಮೆಂಟ್ ಮಾಧ್ಯಮಗಳಲ್ಲಿ ದೇವತಾ ಮೂರ್ತಿಗಳನ್ನು ತಯಾರಿಸುತ್ತಾ ಖ್ಯಾತಿಯನ್ನು ಗಳಿಸಿದ್ದಾರೆ. ವಿವಿಧ ಗ್ರಾಮ ದೇವತೆಗಳನ್ನು ಕಟ್ಟಿಗೆಯಲ್ಲಿ ನಿರ್ಮಿಸಿ ಕೊಡುವುದರಲ್ಲೂ ಇವರು ನಿಪುಣರು. ಇವರು ರಚಿಸಿದ ಕಲ್ಲಿನ ಈಶ್ವರ, ನಂದಿ ಮತ್ತು ಸಿಮೆಂಟ್ ರಚನೆಯ ಸಿಂಹಗಳ ಮೂರ್ತಿಗಳು ಜನಪ್ರಿಯವಾಗಿವೆ. ಧಾರವಾಡ ನಗರದಲ್ಲಿನ ಕಟ್ಟಿಗೆಯ ರತಿ ಮನ್ಮಥ ಮೂರ್ತಿಗಳು, ಕಾರವಾರ ಜಿಲ್ಲೆಯ ಕಲ್ಲಿನ ದೇವಿಯ ಮೂರ್ತಿ ಅತ್ಯಂತ ಜನಪ್ರಿಯ. ಪ್ರಸಿದ್ಧ ಗ್ರಾಮೀಣ ಕಲಾವಿದ ಶಿಲ್ಪಿ ಶ್ರೀ ಮಾಲಪ್ಪ ಷಣ್ಮುಖಪ್ಪ ಬಡಿಗೇರ ಅವರು ಶಿಲ್ಪಕಲೆಗೆ ನೀಡಿದ ಗಮನಾರ್ಹ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯು 2023ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ. ಹೃತ್ಪೂರ್ವಕ ಅಭಿನಂದನೆಗಳು ಶ್ರೀ ಮಾನಪ್ಪ ಷಣ್ಮುಖಪ್ಪ ಬಡಿಗೇರ ಅವರಿಗೆ ಚಪ್ಪಾಳೆಯ ಮೂಲಕ. ಮುಂದಿನವರು ಶ್ರೀ ವೀರಣ್ಣ ಎಂ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿರುವುದು ನಮ್ಮೆಲ್ಲರ ಸಂತೋಷವನ್ನು ಮತ್ತು ಹೆಮ್ಮೆಯನ್ನ ಹೆಚ್ಚಿಸಿದೆ. ನಮ್ಮ ಇಡೀ ಕರುನಾಡಿನ ಹೆಮ್ಮೆಯಾದಂತಹ ಅವರು ಈ ಸಂದರ್ಭದಲ್ಲಿ ನಮ್ಮನ್ನು ಕುರಿತು 4 ಮಾತುಗಳನ್ನಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಅರುಣ್ ಯೋಗಿರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಜನರಿಗೆ ನಮಸ್ಕರಿಸುತ್ತಾ 2023ನೇ ಸಾಲಿನ ಗೌರವ ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಕಲಾವಿದರು, ನನ್ನ ಸ್ನೇಹಿತರು ಹಾಗೂ ಕಿರಿಯ ಕಲಾವಿದರಿಗೆ ನನ್ನ ದೊಡ್ಡ ಅಭಿನಂದನೆಗಳನ್ನು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಪರವಾಗಿ ಅವರಿಗೆ ಈ ಒಂದು ಪುಟ್ಟ ಅಭಿನಂದನೆ.